ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ SK ಗಾರ್ಡನ್ ಟಿಪ್ಸ್. ನಾನು ಸುಮತಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ತೊಂಡೆಬಳ್ಳಿ ಬಗ್ಗೆ ಕೆಲವೊಂದು ಮಾಹಿತಿ ಕೊಡ್ತೀನಿ ನಾನು ನಿಮಗೆ. ತುಂಬಾ ಜನ ಕ್ವಶನ್ ಕೇಳಿದ್ದಾರೆ ಈ ಮಧ್ಯೆ ಈ ತೊಂಡೆಬಳ್ಳಿ ಬಗ್ಗೆ. ಜಾಸ್ತಿ ತೊಂಡೆಕಾಯಿ ಆಗ್ತಾ ಇಲ್ಲ ಅಂತ ಕೆಲವ್ರು ಕೇಳಿದ್ರೆ, ಇನ್ನು ಕೆಲವ್ರು ಕೇಳಿದ ಕ್ವಶನ್ ಏನಂತ ಹೇಳಿದ್ರೆ, ಇದಕ್ಕೆ ಹುಳುಗಳ ಕಾಟ ಜಾಸ್ತಿ ಬರ್ತಾ ಇದೆ, ನಮ್ ಗಿಡ ಸರಿಯಾಗಿ ಬೆಳೀತಾ ಇಲ್ಲ ಅಕ್ಕ, ಏನ್ ಮಾಡ್ಬೇಕಂತ ಕೇಳಿದ್ದಾರೆ. ಇದೆಲ್ಲದಕ್ಕೂ ನಿಮ್ಗೆ ತೊಂಡೆಬಳ್ಳಿ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿ ಕೊಡ್ತೀನಿ. ನಿಮ್ಗೆ ಇದೆಲ್ಲ ತಿಳ್ಕೊಳ್ಬೇಕಂತ ಆಸೆ ಇದ್ರೆ ಮಾತ್ರ ಸ್ಕಿಪ್ ಮಾಡ್ಲಾರ್ದೆ ಕೊನೆ ತನಕ ನೋಡಿ. ಸ್ಕಿಪ್ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ನಿಮ್ ಕೆಲವು ಡೌಟ್ಸ್ಗಳು ಹಾಗೆ ಓದ್ಬಿಡುತ್ತೆ. ನಾನು ಹೇಳೋ ಪಾಯಿಂಟ್ಸ್ ಎಲ್ಲ ನಿಮ್ಗೆ ಮಿಸ್ ಆಗುತ್ತೆ. ಇನ್ನೊಂದು, ನನ್ನ ಚಾನಲ್ ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಹಾಗೆ ನಿಮ್ಗೆ ಏನ್ ಅನ್ಸ್ತಂತ ಕಾಮೆಂಟ್ ಅಲ್ಲಿ ಹೇಳಿ, ಓಕೆನಾ? ಸರಿ, ಈಗ ತೊಂಡೆಬಳ್ಳಿ ಬಗ್ಗೆ ನೋಡೋಣ. ಇನ್ನೊಂದು ವಿಷಯ ಹೇಳಕ್ ಮರ್ತೋಯ್ತು. ಈ ವಿಡಿಯೋದಲ್ಲಿ ನಿಮ್ಗೆ ಅಲ್ಲಲ್ಲಿ ನಿಮ್ಗೆ ತೆಲುಗು ಟೈಟಲ್ಸ್ ಕಾಣಿಸ್ತಾ ಇರ್ಬೋದು, ಅದನ್ನ ಇಗ್ನೋರ್ ಮಾಡಿ ನಾನು ನಿಮ್ಗೆ ಕನ್ನಡದಲ್ಲಿ ಹೇಳೋದನ್ನ ನೀವು ಕೇಳಿ, ಓಕೆನಾ? ಸರಿ, ನೋಡಿ ಫ್ರೆಂಡ್ಸ್, ಇದು ನಮ್ಮನೇಲಿರೋ ನೆಲದಲ್ಲಿರೋ ತೊಂಡೆಬಳ್ಳಿ. ಇದು ನೋಡ್ತಾ ಇದ್ದೀರಲ್ಲ, ಇದು ಇಷ್ಟೊಂದು ಕಾಯಿ ಆಗಕ್ಕೆ, ಹೂ ಆಗಕ್ಕೆ ಏನ್ ರೀಸನ್ ಅಂತ ನಾನು ನಿಮ್ಗೆ ಬಿಡಿಸಿ ಹೇಳ್ತೀನಿ. ಈಗ ಫಸ್ಟ್ ನಾವು ಇದ್ರ ಬಗ್ಗೆ, ಚಪ್ರದ ಬಗ್ಗೆ ಇದು ಮಾಡೋಣ. ಯಾಕಂತ ಹೇಳಿದ್ರೆ, ಯಾವುದೇ ಬಳ್ಳಿ ತರಕಾರಿಗೆ ಚಪ್ರ ಅನ್ನೋದು ತುಂಬಾ ಇಂಪಾರ್ಟೆಂಟ್, ಅಂದ್ರೆ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್. ಬಳ್ಳಿ ಅದು ಗಾಳಿಗೆ ತುಂಬಾ ಅಲ್ಲಾಡ್ತಾ ಇದ್ರೆ ಅದರಲ್ಲಿ ಹೂವು ಕಾಯಿ ಬರೋದು ಕಮ್ಮಿ ಆಗತ್ತೆ. ನಾನಿಲ್ಲಿ ಕಾಂಪೌಂಡ್ ಸೈಡ್ ಅಲ್ಲಿ ನೆಟ್ಟಿರೋದ್ರಿಂದ ಆ ಕಡೆ ಈ ಕಡೆ ಕಂಬ ಹೋಗ್ಬಿಟ್ಟು ಆ ಎರಡೂ ಕಂಬಕ್ಕೆ ಈ ಹುರಿ ಹಗ್ಗದಿಂದ ಒಂಥರ ಚಪ್ರ ತರ ಮಾಡಿದ್ದೀನಿ. ಇಲ್ಲ ನಿಮ್ಮ ಹತ್ರ ಹುರಿ ಹಗ್ಗ ಇಲ್ಲ ಅಂತ ಹೇಳಿದ್ರೆ, ನೀವು ಅದು ಹಳೆ ಸೀರೆಯಿಂದ ಕೂಡ ಹಗ್ಗ ತರ ತಯಾರಿಸ್ಬಿಟ್ಟು ಅದ್ರಲ್ಲೂ ಕೂಡ ನೀವು ಈ ಬಳ್ಳಿ ಹಬ್ಸಕ್ಕೆ ಟ್ರೈ ಮಾಡ್ಬೋದು, ಓಕೆನಾ? ಇದು ಫಸ್ಟ್ ಪಾಯಿಂಟ್. ಯಾಕಂತ ಹೇಳಿದ್ರೆ, ಯಾವುದೇ ಬಳ್ಳಿ ತರಕಾರಿಗೂ ಈ ಚಪ್ರ ಅನ್ನೋದು ಅಥವಾ ಸಪೋರ್ಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ನೆಕ್ಸ್ಟ್ ಇನ್ನೊಂದು ನೋಡಿ, ಇದರಲ್ಲಿ ನಿಮ್ಗೆ ಹೂವು ಅಥವಾ ಮಿಡಿಗಳು ಜಾಸ್ತಿ ಕಾಣಿಸ್ತಾ ಇದೆ ನಿಮ್ಗೆ. ಹೇಗೆ ಇದು ಸಾಧ್ಯ ಆಯ್ತು ಅಂದ್ರೆ, ನೋಡಿ, ಈ ಚಳಿಗಾಲ ಸ್ಟಾರ್ಟಿಂಗ್ ಅಲ್ಲಿ ಈ ತೊಂಡೆಬಳ್ಳಿನ ನಾವು ಕಂಪ್ಲೀಟ್ ಆಗಿ ಪ್ರೂನ್ ಮಾಡ್ಬೇಕು. ಕಂಪ್ಲೀಟ್ ಆಗಿ ಅಂತ ಯಾಕಂತ ಹೇಳಿ ಹಾರ್ಡ್ ಪ್ರೂನ್ ಅಂತಾರೆ ಅದನ್ನ. ಏನಂತ ಹೇಳಿದ್ರೆ, ದಪ್ಪದ ಬಳ್ಳಿ ಬಿಟ್ಬಿಟ್ಟು ಈ ಸೊಪ್ಪೂರ ಇರುತ್ತಲ್ಲ ಆ ಬಳ್ಳಿನೆಲ್ಲ ತೆಗ್ದ್ಬಿಡ್ಬೇಕು, ಎಲೆಗಳನ್ನೆಲ್ಲ ತೆಗ್ದ್ಬಿಡ್ಬೇಕು, ಮಣ್ಣನ್ನ ಲೂಸ್ ಮಾಡಿ ಒಳ್ಳೆ ಗೊಬ್ಬರ ಹಾಕ್ಬೇಕು. ನಾವು ಇದು ಮಾಡಿ ಒಂದು 15 ದಿವಸಕ್ಕೆ ಒಳ್ಳೆ ಹೆಲ್ತ್ ಆಗಿರೋ ಚಿಗುರು ಬರುತ್ತೆ. ಯಾವಾಗ್ಲೇ ಆಗ್ಲಿ, ಈ ಬಳ್ಳಿ ತರಕಾರಿಲಾಗ್ಲಿ ಅಥವಾ ಯಾವುದೇ ತರಕಾರಿಲಾಗ್ಲಿ, ಹೂವಿನ ಗಿಡದಲ್ಲಾಗ್ಲಿ, ಹೊಸ ಚಿಗುರು ಬಂದ್ರಲ್ಲೇ ಅದರಲ್ಲಿ ಜಾಸ್ತಿ ನಮ್ಗೆ ರಿಸಲ್ಟ್ ಕಾಣಿಸುತ್ತೆ. ಅದು ಮಾತ್ರ ನೆನ್ಪಿಟ್ಕೊಳ್ಬೇಕು. ನಾವ್ ಯಾವಾಗ್ಲೇ ಆಗ್ಲಿ ಜಾಸ್ತಿ ಚಿಗುರನ್ನ ಬರುವಂಗೆ ನೋಡ್ಕೊಳ್ಬೇಕಾಗ್ತಾ ಇರತ್ತೆ. ಇದು ಒಂದು ಪಾಯಿಂಟ್. ಆಮೇಲೆ ಇನ್ನೊಂದು, ಇದಕ್ಕೆ ಬರೋ ಕಾಯಿಲೆಗಳು ಯಾವ್ದಂದ್ರೆ ಲೀಫ್ ಮೈನರ್ ಅಂತ ಒಂದು ಬರುತ್ತೆ. ಅಂದ್ರೆ ಎಲೆಗಳಲ್ಲಿ ನಿಮ್ಗೆ ಡಿಸೈನ್ ಕಾಣಿಸ್ತಾ ಇರ್ಬೋದು, ಒಂಥರ ರಂಗೋಲಿ ಹಾಕಿಟ್ಟಂಗಿರುತ್ತೆ. ಇದರಿಂದ ಒಂದು ದೊಡ್ಡ ಪ್ರಾಬ್ಲಮ್ ಅಂತೂ ಏನಾಗಲ್ಲ, ಅದ್ರ ನೋಡಕ್ ಸ್ವಲ್ಪ ಇದ್ರ ತರ ಕಾಣಿಸ್ತಾ ಇರತ್ತೆ. ಇದನ್ನ ನೀವ್ ಏನ್ ಮಾಡ್ಬೋದು ಅಂದ್ರೆ, ಆ ಎಲೆಗಳನ್ನ ತೆಗೆದ್ಬಿಟ್ಟು ದೂರ ಬಿಸಾಕ್ಬೋದು. ಇನ್ನೊಂದು, ಈ ಸ್ವಲ್ಪ ಬೆಳೆದ ಎಲೆಗಳಿರತ್ತಲ್ಲ, ಅಂದ್ರೆ ಬುಡದಲ್ಲಿ ಎಲೆಗಳೆಲ್ಲ ಬರ್ತಾ ಇರತ್ತಲ್ಲ, ಅಂತ ಎಲೆಗಳನ್ನ ತೆಗಿತಾ ಇರ್ಬೇಕು ಯಾವಾಗ್ಲೂ. ಅದೇನಾಗುತ್ತೆ, ಬೆಳೆದ ಎಲೆಗಳಿದ್ರೆ ನಾವು ಗಿಡಕ್ಕೆ ಹಾಕೋ ಗೊಬ್ಬರ ಆಗ್ಲಿ ಬೇರೆ ಏನೇ ಆಗ್ಲಿ ಆ ಪೋಷಣೆ ಎಲ್ಲ ತೆಗೆದ್ಬಿಟ್ಟು ಈ ಎಲೆಗಳಿಗೂ ಕೊಡ್ತಾ ಇರತ್ತೆ ಗಿಡ. ಆವಾಗ ನಮ್ಗೆ ಅಂತ ಗಿಡದಲ್ಲಿ ಕಾಯಿ, ಹಣ್ಣು, ಹೂವು ಬರೋದು ಕಮ್ಮಿ ಆಗುತ್ತೆ. ನೋಡಿ, ನನ್ ಗಿಡ ನೋಡಿರ್ಬೋದು ನೀವು, ಈ ಬಳ್ಳಿ ನೋಡ್ತಾ ಇರ್ಬೋದು, ಒಂದು 50-60% ಎಲೆಗಳನ್ನೆಲ್ಲ ತೆಗೆದ್ಬಿಟ್ಟಿದ್ದೀನಿ ನಾನು. ಇನ್ನೊಂದು, ಇಷ್ಟು ಮುಂಚೆ ಹೇಳ್ದಂಗೆ ಈ ಸೊಪ್ಪೂರ ಇರೋ ಇದನ್ನೆಲ್ಲ ಕಟ್ ಮಾಡ್ತಾ ಇದ್ರೆ ತುಂಬಾ ಚೆನ್ನಾಗಿ ನಮ್ಗೆ ಅದರಲ್ಲಿ ಹೊಸ ಚಿಗುರು ಬಂದು ಕಾಯಿ ಆಗುತ್ತೆ, ಓಕೆನಾ? ಮತ್ತೊಂದು ಇನ್ನೊಂದು, ಈ ತೊಂಡೆಬಳ್ಳಿ ನೆಡುವಾಗ ನಾವು ಒಂದು ಸ್ವಲ್ಪ ದೊಡ್ಡ ಪಾಟ್ ತಗೊಳ್ಬೇಕು. ಇದೇನೋ ಈಗ ನಿಮ್ಗೆ ತೋರಿಸ್ತಾ ಇರೋದು ನೆಲದಲ್ಲಿದೆ, ನಮ್ಮ ಮನೇಲಿ ಟೆರೆಸ್ ಮೇಲೆ ಕೂಡ ಇದೆ. ಅದು ಇನ್ನೊಂದ್ಸತಿ ನಿಮ್ಗೆ ತೋರಿಸ್ತೀನಿ, ಟೆರೆಸ್ ಮೇಲೆ ಹೇಗಿದೆ, ಯಾವ್ದ್ರಲ್ಲಿ ಇದೆ, ಯಾವ ತರ ಇದೆ ಅನ್ನೋದು ತೋರಿಸ್ತೀನಿ ನಾನು ನಿಮ್ಗೆ. ಇದು ಸ್ವಲ್ಪ ಜಾಸ್ತಿ ವಿಶಾಲವಾಗಿ ಬೆಳೆಯಕ್ ಪ್ಲೇಸ್ ಇದೆಗೋಸ್ಕರ ನಿಮ್ಗೆ ಅಷ್ಟಾಗಿ ನಿಮ್ಗೆ ಗೊತ್ತಾಗುತ್ತೋ ಗೊತ್ತಾಗ್ತಿಲ್ವೋ ನಂಗೆ ಅರ್ಥ ಆಗ್ತಾ ಇಲ್ಲ. ಇದ್ರಲ್ಲಿ ಏನಂತ ಹೇಳಿದ್ರೆ, ಬಳ್ಳಿಗಳು ಕೆಳಗಡೆಯಿಂದ ಬುಡದಿಂದ ಚಿಗುರು ಬರುತ್ತಲ್ಲ, ಅದೇನಾಗುತ್ತೆ ಅಂದ್ರೆ ನೆಲದ ಮೇಲಿಂದ ಹೋಗ್ತಾ ಇರುತ್ತೆ, ಸೀದಾ ಪಕ್ಕದಿಂದ ಉದ್ದಕ್ಕೆ ಹೋಗ್ತಾ ಇರತ್ತೆ. ಆವಾಗ ನಾವು ಅದನ್ನ ಸ್ವಲ್ಪ ತೆಗೆದುಬಿಟ್ಟು ಈ ತರ ಬಳ್ಳಿಗೆ ಸುತ್ತುತ್ತಾ ಇರ್ಬೇಕು. ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಅದಕ್ಕೆ ಸಪೋರ್ಟ್ ಕೊಟ್ಟಂಗಿರುತ್ತೆ, ಅದರಲ್ಲಿ ಹೂವುಗಳು ಜಾಸ್ತಿ ಬರುತ್ತೆ. ಅದೇ ನೆಲದ ಮೇಲೆ ಇದ್ರೆ ಏನಾಗುತ್ತೆ ಅಂದ್ರೆ ಅದ್ರಲ್ಲಿ ಹೂವು ಬರೋದಿಲ್ಲ, ಬೇರ್ ಬಂದ್ಬಿಟ್ಟು ಹೊಸ ಗಿಡ ಆಗಕ್ಕೆ ಈ ಚಾನ್ಸ್ ಬರುತ್ತೆ.
ಈ ತರ ನಿಮ್ಗೆ ಕೆಲವು ಬಳ್ಳಿಲಿ ನಿಮ್ಗೆ ಈ ಏನು ಇರುವೆಗಳು ಕಾಣಿಸ್ತಾ ಇರ್ಬೋದು. ಇರುವೆಗಳು ಕಾಣಿಸ್ತಾ ಇದ್ರೆ ತಿರುಗ್ತಾ ಇದ್ರೆ ನಾವು ಒಂದು ನೆನ್ಪಿಟ್ಕೊಳ್ಬೇಕು, ನಮ್ ಗಮನಕ್ಕೆ ಏನ್ ಬರ್ಬೇಕಂದ್ರೆ ಅಂತ ಗಿಡದಲ್ಲಿ ಈ ಮಿಲಿಬಗ್ಸ್ ಆಗ್ಲಿ ಅಫಿಡ್ಸ್ ಆಗ್ಲಿ ಇದಾವೇನೋ ಅಂತ ಗಮನಿಸ್ಬೇಕಾಗತ್ತೆ. ಅದೊಂಥರ ಹಿಂಟ್ ಕೊಡ್ತಾ ಇರತ್ತೆ ಈ ಇರುವೆಗಳು. ಆ ಇರುವೆಗಳು ತಿರುಗ್ತಿರೋ ಗಿಡದಲ್ಲಿ ಕಂಪಲ್ಸರಿ ಇವೆರಡರಲ್ಲಿ ಒಂದು ಇದ್ದೇ ಇರತ್ತೆ. ಅದನ್ನೇನ್ ಮಾಡ್ಬೇಕಂದ್ರೆ ಒಂದ್ 4 ಕಾಣಿಸ್ತು ಅನ್ಕೊಳ್ಳಿ, ಈ ಮಿಲಿಬಗ್ಸ್ ಆಗ್ಲಿ ಅಥವಾ ಆಫಿಡ್ಸ್ ಆಗ್ಲಿ, ಅದನ್ನ ತೆಗೆದ್ಬಿಟ್ಟು ನೀರಾಗಿ ತೊಳೆದ್ಬಿಟ್ರೆ ಹೋಗ್ಬಿಡುತ್ತೆ. ಜಾಸ್ತಿ ಇತ್ತು ಅನ್ಕೊಳ್ಳಿ, ಅಂತದನ್ನ ಪ್ರೂನ್ ಮಾಡಿ ತೆಗ್ದ್ಬಿಡ್ಬೇಕು. ಬರೋದಕ್ಕಿಂತ ಮುಂಚೆ ಏನ್ ಮಾಡ್ಬೋದು ಅಂದ್ರೆ ಅವಾಗ ನಾವು ನೀಮ್ ಆಯಿಲ್ ಸ್ಪ್ರೇ ಮಾಡ್ಬೋದು. ಇನ್ನೊಂದು ಇದಕ್ಕೆ ಬರೋ ದೊಡ್ಡ ಕಾಯಿಲೆಗಳು ಯಾವ್ದು ಈ ತೊಂಡೆಗೆ ಅಂದ್ರೆ ಆ ಈ ಎಲೆಗಳ ಮೇಲೆ ಪೌಡರ್ ಹಾಕಿ ಇಟ್ಟಂಗಿರುತ್ತೆ, ಪೌಡರ್ ಮಿಲ್ಡ್ಯೂ ಅಂತಾರೆ. ಇದನ್ನ ಕಂಟ್ರೋಲ್ ಮಾಡೋದು ಹೇಗೆ ಅಂತ ಫಸ್ಟ್ ಆ ಎಲೆಗಳನ್ನೆಲ್ಲ ತೆಗೆದ್ಬಿಡಿ, ಜಾಸ್ತಿ ಇದನ್ನೆಲ್ಲ ತೆಗೆದ್ಬಿಡಿ. ಅಂದ್ರೆ ಜಾಸ್ತಿ ಅಂತ ಈ ಕಾಯಿಲೆ ಬಂದ ಎಲೆಗಳನ್ನ. ಆಮೇಲೆ ಉಳಿದ ಎಲೆಗಳಿಗೆ ಈ ಹಸಿ ಹಾಲು ಒಂದು ಸಣ್ಣ ಲೋಟದಲ್ಲಿ 1 ಲೋಟ ತಗೊಳ್ಳಿ, ಒಂದು 4-5 ಲೋಟ ನೀರ್ ಹಾಕಿ ಅದಕ್ಕೆ. ಅಂದ್ರೆ ಏನಿಲ್ಲ, ತೆಳ್ಳಗ್ ಮಾಡ್ಬೇಕಷ್ಟೇ. ದಪ್ಪದ ಹಾಲನ್ನ ನಾವು ಸ್ಪ್ರೇ ಮಾಡಿದ್ರೆ ಪ್ರಯೋಜನ ಆಗಲ್ಲ. ಇದನ್ನ ನಾವು ಈ ತೊಂಡೆ ಎಲೆಗಳ ಮೇಲೆ 2 ದಿವ್ಸಕ್ಕೊಂದ್ಸತಿ 3 ದಿವ್ಸಕ್ಕೊಂದ್ಸತಿ ಸ್ಪ್ರೇ ಮಾಡ್ತಾ ಇದ್ರೆ ನಮ್ಗೆ ಈ ಪೌಡರ್ ಮಿಲ್ಡ್ಯೂ ಕಾಯಿಲೆಯಿಂದ ಗಿಡಗಳನ್ನ ಹೊರಗೆ ತಗೊಂಡ್ಬರ್ಬೋದು. ಇನ್ನೊಂದ್ ಏನ್ ಟಿಪ್ ಅಂತ ಹೇಳಿದ್ರೆ, ಈ ನಾವು ತಿನ್ನೋ ಸೋಡಾ ಇರುತ್ತಲ್ಲ, ಆ ತಿನ್ನೋ ಸೋಡಾನ ನೀರಲ್ಲಿ ಮಿಕ್ಸ್ ಮಾಡ್ಬಿಟ್ಟು ಅದನ್ನು ಕೂಡ ಗಿಡದ ಮೇಲೆ ಸ್ಪ್ರೇ ಮಾಡ್ತಾ ಇದ್ರೆ ಈ ಪೌಡರ್ ಮಿಲ್ಡ್ಯೂ ಅನ್ನೋದು ಈ ಚಳಿಗಾಲದಲ್ಲಿ ಕಮ್ಮಿ ಆಗತ್ತೆ. ಇನ್ನೊಂದು ಯಾವಾಗ ಬರುತ್ತೆ ಈ ಪೌಡರ್ ಮಿಲ್ಡ್ಯೂ ಅಂದ್ರೆ, ಯಾವುದೇ ಗಿಡದಲ್ಲಾಗ್ಲಿ ಎಲೆಗಳು ದಟ್ಟವಾಗಿದ್ದಾವಾಗ, ಬಿಸಿಲು ಸರಿ ಬೀಳ್ತಾ ಇಲ್ಲಿದ್ರೆ, ಈ ಗಾಳಿ ಸರಿಯಾಗಿ ಆಗದೆ ಇದ್ದಾವಾಗ ಈ ತರ ಕಾಯಿಲೆಗಳು ಬರುತ್ತೆ. ಅದಕ್ಕೆ ನಾವೇನ್ ಮಾಡ್ಬೇಕಂದ್ರೆ ಯಾವುದೇ ತರಕಾರಿ ಆಗ್ಲಿ ಹೂವಿನ ಗಿಡ ಆಗ್ಲಿ ಆದಷ್ಟು ಬಿಸಿಲಲ್ಲಿ ಇಡಕ್ಕೆ ಟ್ರೈ ಮಾಡ್ಬೇಕು. ಆವಾಗಲೇ ನಮ್ಗೆ ಅಲ್ಲಿ ಚೆನ್ನಾಗಿ ಹೂವು ಬಂದು ಕಾಯಿ ಆಗುತ್ತೆ. ಇನ್ನೊಂದು ಈ ತೊಂಡೆಲಿ ಮೇಲ್ ಫ್ಲವರ್ ಫಿಮೇಲ್ ಫ್ಲವರ್ ಅಂತ ಏನಿಲ್ಲ, ಎರಡೂ ಒಂದೇ ಹೂವಲ್ಲಿ ಇರೋದ್ರಿಂದ ನಾವು ಅದಕ್ಕೆ ಹ್ಯಾಂಡ್ ಪಾಲಿನೇಷನ್ ಮಾಡೋ ತಲೆ ಬಿಸಿ ಈ ತೊಂಡೆಯಲ್ಲಿ ಇರೋದಿಲ್ಲ. ಎಲ್ಲಾ ಕಾಯಲ್ಲಿ ಎಲ್ಲಾ ಹೂವಲ್ಲಿ ಕೂಡ ಕಾಯಿ ಆಗುತ್ತೆ. ಹೂವು ಜಾಸ್ತಿ ಬರೋಕ್ ಮಾತ್ರ ಟ್ರೈ ಮಾಡ್ತಾ ಇರ್ಬೇಕು. ಹೂವು ಹೇಗ್ ಜಾಸ್ತಿ ಬರುತ್ತೆ ಅಂದ್ರೆ, ಯಾವ್ದು ಹಾಕಿ ಜಾಸ್ತಿ ಬರುತ್ತೆ ಅಂತ ನೀವು ಕೇಳೋದಿದ್ರೆ, ಬೂದಿ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ತೊಂಡೆಗಾಗ್ಲಿ ಅಥವಾ ಬಸ್ಲೆಗಾಗ್ಲಿ ಈ ಬೂದಿ ಅನ್ನೋದು ಸಿಕ್ಕಾಪಟ್ಟೆ ಒಳ್ಳೆ ಕೆಲಸ ಮಾಡುತ್ತೆ. ಯಾಕಂತ ಹೇಳಿದ್ರೆ ಇದ್ರಲ್ಲಿ ಈ ಬೂದಿಲಿ ನಮ್ಗೆ ಹೂವು ಬರ್ಸೋ ಶಕ್ತಿ ಜಾಸ್ತಿ ಇದೆ. ಅಂದ್ರೆ ಅದ್ರಲ್ಲಿ ಪೋಷಣೆ ಜಾಸ್ತಿ ಇರುತ್ತೆ, ಪೊಟ್ಯಾಷಿಯಂ ಜಾಸ್ತಿ ಇರೋದ್ರಿಂದ ಹೂವು ಜಾಸ್ತಿ ಬರುತ್ತೆ. ಬೂದಿ ಹೇಳಿದೀನಲ್ಲ ಅಂತೇಳಿ ಸಿಕ್ಕಾಪಟ್ಟೆ ಹಾಕಕ್ ಹೋಗ್ಬೇಡಿ. ಯಾವುದೇ ಆಗ್ಲಿ ಮಿತಿಲೇ ಇರ್ಬೇಕು. 1-1.5 ತಿಂಗಳಿಗೆ ಒಂದ್ಸರ್ತಿ 2-2 ಮುಷ್ಟಿ ಹಾಕಿ ಸಾಕಾಗುತ್ತೆ, ಜಾಸ್ತಿ ಹಾಕಕ್ ಹೋಗ್ಬೇಡಿ. ನಂಗೆ ಜಾಸ್ತಿ ಬಳ್ಳಿ ಇರೋದ್ರಿಂದ ನಾನು ಒಂಚೂರು ಜಾಸ್ತಿ ಹಾಕಿದ್ದೀನಿ. ಅದರಲ್ಲೂ ನೆಲದಲ್ಲಿದೆ. ನಿಮಗೆ ಏನಾದ್ರೂ ಬೂದಿ ಸಿಕ್ಲಿಲ್ಲ ಅಂದ್ರೆ ಏನ್ ಮಾಡ್ಬೋದು ಅಂದ್ರೆ, ಈ ಬಾಳೆಹಣ್ಣಿನ ದ್ರಾವಣ ಇದೆಯಲ್ಲ ಅದನ್ನ ಹಾಕಿದ್ರು ಕೂಡ ಬಳ್ಳಿಲಿ ಚೆನ್ನಾಗಿ ಹೂವು ಬರುತ್ತೆ. ನೀವು ಇಷ್ಟು ಮುಂಚೆ ನೋಡಿರ್ಬೋದು ನನ್ನ ಬಳ್ಳಿಲಿ ಎಷ್ಟು ಹೂವಾಗಿದೆ, ಯಾವ ತರ ಚಿಗುರೆಲ್ಲ ಬಂದಿದೆ ಅಂತ. ಚಳಿಗಾಲದಲ್ಲಿ ಪ್ರೂನ್ ಮಾಡ್ಬೇಕು. ಈಗ ನೀವು ಒಂದ್ ವೇಳೆ ನಿಮ್ ಗಿಡದಲ್ಲಿ ಇನ್ನು ಪ್ರೂನ್ ಮಾಡ್ಲಿಲ್ಲ ಅಂದ್ರೆ ಪ್ರೂನ್ ಮಾಡ್ಬಿಡಿ, ಎಲೆ ಎಲ್ಲ ತೆಗೆದ್ಬಿಡಿ, ಸಪೂರ ಎಲ್ಲ ಕಟ್ ಮಾಡ್ಬಿಡಿ. ಹಾಗೆ ದಪ್ಪದ್ದು ಬಳ್ಳಿ ಮಾತ್ರ ಇಡಿ. ಆವಾಗ ಏನಾಗುತ್ತೆ ಅಂದ್ರೆ ಒಳ್ಳೆ ಚಿಗುರು ಬಂದದ್ರಲ್ಲಿ ನಿಮ್ಗೆ ಜಾಸ್ತಿ ಕಾಯಿ ಆಗುತ್ತೆ. ಇನ್ನೊಂದು ಇದಕ್ಕೆ ವಾಟ್ರಿಂಗ್, ಈ ತೊಂಡೆಗೆ ವಾಟರ್ ಜಾಸ್ತಿ ಹಾಕ್ಬೇಕಾಗತ್ತೆ. ಅಂದ್ರೆ ದಿನಕ್ಕೆ ಒಂದ್ಸತಿನಾದ್ರು ನಾವು ರೆಗ್ಯುಲರ್ ಆಗಿ ವಾಟರ್ ಹಾಕ್ಬೇಕು. ಇಲ್ಲ ಅಂತ ಹೇಳಿದ್ರೆ ತೊಂಡೆ ಬಳ್ಳಿಲಿ ಎಲೆಗಳು ಬರೋದು ಕಮ್ಮಿ ಆಗುತ್ತೆ. ನಾನ್ ನೀರ್ ಹಾಕಂತ ಹೇಳಿದೀನಲ್ಲ ಅಂತ ಹೇಳಿದ್ರೆ ಎಷ್ಟೊತ್ತಿಗೂ ನೀರ್ ಹಾಕಕ್ ಹೋಗ್ಬೇಡಿ, ನೀರಲ್ಲಿ ನಿಲ್ಸಕ್ ಹೋಗ್ಬೇಡಿ. ದಿನಕ್ಕೊಂದ್ಸರ್ತಿ ನೀರ್ ಹಾಕಿ ಸಾಕು. ಒಂದ್ ವೇಳೆ ಟೆರೆಸ್ ಮೇಲೆ ಇದೆ ಅಥವಾ ಜಾಸ್ತಿ ಬಿಸಿಲಲ್ಲಿದೆ, ಮಣ್ಣೆಲ್ಲ ಒಣಗಿ ಹೋಗ್ತಾ ಇದೆ ಸಾಯಂಕಾಲ ಅನ್ಸಿದವಾಗ ಅದಕ್ಕೆ ಬೇಕಾದ್ರೆ ನೀವು 2 ಹೊತ್ತು ನೀರ್ ಹಾಕ್ಬೋದು. ಇನ್ನೊಂದು ತೊಂಡೆಗೆ ಮಲ್ಚಿಂಗ್ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಮಲ್ಚಿಂಗ್ ಬಗ್ಗೆ ನಾನು ನಿಮ್ಗೆ ಗೊತ್ತಿಲ್ದಿದ್ರೆ ನಾನು ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ಮಲ್ಚಿಂಗ್ ಬಗ್ಗೆ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಹಾಗೆ ಈ ಪ್ರೂನ್ ಮಾಡಿದವಾಗ ಬಳ್ಳಿನೆಲ್ಲ ಬಿಸಾಕಕ್ ಹೋಗ್ಬೇಡಿ. ಅದನ್ನು ಕೂಡ ನಾವು ನೆಟ್ಕೊಂಡ್ಬಿಟ್ರೆ, ಬೇರೆ ಕಡೆ ನೆಟ್ರೆ ಅಲ್ಲಿ ಕೂಡ ತೊಂಡೆ ಬಳ್ಳಿ ರೆಡಿ ಆಗುತ್ತೆ ನಮ್ಗೆ. ಇದರಿಂದ ನಮ್ಮನೇಲಿ ಕೂಡ ಜಾಸ್ತಿ ಕಾಯಿ ಬರುತ್ತೆ. ಈಗ ನಿಮ್ಗೆ ಎಲ್ಲೋ ತೋರಿಸಿದ್ನಲ್ಲ ಅದು ಎಲ್ಲೋ ಚೆರಿ ಟೊಮೆಟೊ. ಅದು ಚೆರಿ ಟೊಮೆಟೊಕ್ಕಿಂತ ತುಂಬಾ ಹುಳಿ ಇರೋದ್ರಿಂದ ಟೊಮೆಟೊ ನಾವು 4 ಹಾಕಿದ್ರೆ ಇದೊಂದು 7-8 ಚೆರಿ ಟೊಮೆಟೊ ಹಾಕಿದ್ರೆ ಸಾಕಾಗುತ್ತೆ, ನಮ್ಗೆ ಚೆನ್ನಾಗಿ ಕೆಲಸ ಮಾಡುತ್ತೆ. ಈ ಚೆರಿ ಟೊಮೆಟೊ ಬಗ್ಗೆ ಕಾಣಿಸ್ತಲ್ಲ ಅಂತ ಹೇಳಿದೆ ಅಷ್ಟೇ. ಅದೇನು ಈ ವಿಡಿಯೋಗೇನು ಇದೆಲ್ಲ ಅದು ಸರಿ. ಈಗ ಇದೆಲ್ಲ ಮಾಡೋದ್ರಿಂದ ನಿಮ್ಗೆ ತೊಂಡೆ ಬಳ್ಳಿಲಿ ತೊಂಡೆಕಾಯಿ ಹೇಗೆ ಜಾಸ್ತಿ ಬರುತ್ತೆ ಅಂತ ಗೊತ್ತಾಯ್ತು ಅನ್ಕೊಂಡಿದೀನಿ. ಇನ್ನೂ ಏನಾದ್ರು ಡೌಟ್ಸ್ ಇದೆ ಅಂತೇಳಿ ನಾನು ಕಾಮೆಂಟ್ ಅಲ್ಲಿ ಕೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಕವರ್ ಮಾಡ್ತೀನಿ. 4 ಜನರಿಗೆ ಶೇರ್ ಮಾಡಿ, ಇದರಿಂದ ಅವರಿಗೂ ಗೊತ್ತಾಗುತ್ತೆ. ನಿಮ್ಗೆ ವಿಡಿಯೋ ಏನು ಅನ್ಸುತ್ತೆ ಅಂತ ಕಾಮೆಂಟ್ ಅಲ್ಲಿ ಹೇಳಿ ಮರಿಬೇಡಿ. ಬೈ ಬೈ, ಟೇಕ್ ಕೇರ್.